ಝಗಮಗಿಸುತ್ತಿರೋ ದೇವಾಲಯದ ಗರ್ಭಗುಡಿ, ಉತ್ಸವ ಮೂರ್ತಿಯನ್ನ ಹೊತ್ತು ನೃತ್ಯ, ಅವಭೃತ ಸ್ನಾನದ ಬಳಿಕ ದೇವತೆಯ ದರ್ಶನ. ಇದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ವಾರ್ಷಿಕ ಉತ್ಸವ. ಏಳು ದಿನಗಳ ಶ್ರೀ ದುರ್ಗಾ ಪರಮೇಶ್ವರಿ ಹಬ್ಬಕ್ಕೆ ತೆರೆ. ಸಾವಿರಾರು ಭಕ್ತಾದಿಗಳಿಂದ ದೇವರ ದರ್ಶನ. ಪ್ರತಿ ವರ್ಷದಂತೆ ಕಳೆದ 7 ದಿನಗಳಿಂದ ನಡೀತಾ ಇದ್ದ ಶ್ರೀ ದುರ್ಗಾ ಪರಮೇಶ್ವರಿ ದೇವರ ವಾರ್ಷಿಕ ಉತ್ಸವಕ್ಕೆ ತೆರೆ ಬಿದ್ದಿದೆ. ಸಂಪ್ರದಾಯದಂತೆ ಗ್ರಾಮದಲ್ಲಿರೋ ದೇವರ ಕೆರೆಯಲ್ಲಿ ದೇವತೆಯ ಅವಭೃತ ಸ್ನಾನದ ಬಳಿಕ ಉತ್ಸವ ಮೂರ್ತಿಯನ್ನ ಹೊತ್ತು ದೇವಾಲಯಕ್ಕೆ ಕರೆತರಲಾಯಿತು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ದೇವತೆ ದರ್ಶನ ಭಾಗ್ಯ ಕರುಣಿಸಿದರು. ಬಳಿಕ ಉತ್ಸವ ಮೂರ್ತಿಯನ್ನ ಹೊತ್ತವರು ದೇವಾಲಯಕ್ಕೆ ಆಗಮಿಸಿ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ದು ಅದ್ಭುತವಾಗಿತ್ತು. ಈ ಸುಂದರ ದೃಶ್ಯವನ್ನ ನೋಡುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ದೇವಾಲಯದಲ್ಲಿ ವಾರ್ಷಿಕ ಉತ್ಸವದ ಪ್ರಯುಕ್ತ ಅಲಂಕಾರ ಪೂಜೆ, ವಸಂತ ಪೂಜೆ, ರಂಗ ಪೂಜೆಯನ್ನು ನಡೆಸಲಾಯಿತು. ಇರುಬಳಕು, ತೂಚಂಬಲ್ಲಿ, ಸಹಸ್ರನಾಮ ಸೇರಿ ಇನ್ನಿತರ ಪೂಜೆಗಳನ್ನು ನಡೆಸಲಾಯಿತು. ಶಾಸಕರು ಹಾಗೂ ಸಿಎಂ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಈ ದೇವಸ್ಥಾನಕ್ಕೆ ಸುಮಾರು 3500 ವರ್ಷ ಇತಿಹಾಸವಿದ್ದು ಇದು ಇತಿಹಾಸ ಪ್ರಸಿದ್ಧವಾಗಿದೆ. ಈ ದುರ್ಗಾ ಪರಮೇಶ್ವರಿ ತಾಯಿಯು ಕಟೀಲು ದುರ್ಗಾ ಪರಮೇಶ್ವರನ್ನು ಬಿಟ್ಟರೆ ಇಲ್ಲೇ ಅತಿ ಹೆಚ್ಚು ಪ್ರಸಿದ್ಧವಾದದ್ದು. ಈ ದುರ್ಗಾ ಪರಮೇಶ್ವರಿ ದೇವಿಯಲ್ಲಿ ಯಾರೇ ಏನೇನು ಬೇಡಿಕೊಂಡರೂ ಅವರ ಇಷ್ಟಾರ್ಥವನ್ನು ಸಿದ್ಧಿಗೊಳಿಸುವುದು ಈ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಪ್ರಮುಖ ಗುಣವಾಗಿದೆ. ಬೆಳ್ಳೂರು ಗ್ರಾಮದ 7 ದಿನಗಳ ಉತ್ಸವಕ್ಕೆ ಸಂಭ್ರಮದ ತೆರೆ ಬಿದ್ದಿದೆ. ದುರ್ಗಾ ಪರಮೇಶ್ವರಿ ದೇವರ ಉತ್ಸವ ಕಂಡು ಭಕ್ತರು ಪುನೀತರಾದರು. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ. ಝಗಮಗಿಸುತ್ತಿರೋ ದೇವಾಲಯದ ಗರ್ಭಗುಡಿ, ಉತ್ಸವ ಮೂರ್ತಿಯನ್ನ ಹೊತ್ತು ನೃತ್ಯ, ಅವಭೃತ ಸ್ನಾನದ ಬಳಿಕ ದೇವತೆಯ ದರ್ಶನ. ಇದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ವಾರ್ಷಿಕ ಉತ್ಸವ. ಏಳು ದಿನಗಳ ಶ್ರೀ ದುರ್ಗಾ ಪರಮೇಶ್ವರಿ ಹಬ್ಬಕ್ಕೆ ತೆರೆ. ಸಾವಿರಾರು ಭಕ್ತಾದಿಗಳಿಂದ ದೇವರ ದರ್ಶನ. ಪ್ರತಿ ವರ್ಷದಂತೆ ಕಳೆದ 7 ದಿನಗಳಿಂದ ನಡೀತಾ ಇದ್ದ ಶ್ರೀ ದುರ್ಗಾ ಪರಮೇಶ್ವರಿ ದೇವರ ವಾರ್ಷಿಕ ಉತ್ಸವಕ್ಕೆ ತೆರೆ ಬಿದ್ದಿದೆ. ಸಂಪ್ರದಾಯದಂತೆ ಗ್ರಾಮದಲ್ಲಿರೋ ದೇವರ ಕೆರೆಯಲ್ಲಿ ದೇವತೆಯ ಅವಭೃತ ಸ್ನಾನದ ಬಳಿಕ ಉತ್ಸವ ಮೂರ್ತಿಯನ್ನ ಹೊತ್ತು ದೇವಾಲಯಕ್ಕೆ ಕರೆತರಲಾಯಿತು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ದೇವತೆ ದರ್ಶನ ಭಾಗ್ಯ ಕರುಣಿಸಿದರು. ಬಳಿಕ ಉತ್ಸವ ಮೂರ್ತಿಯನ್ನ ಹೊತ್ತವರು ದೇವಾಲಯಕ್ಕೆ ಆಗಮಿಸಿ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ದು ಅದ್ಭುತವಾಗಿತ್ತು. ಈ ಸುಂದರ ದೃಶ್ಯವನ್ನ ನೋಡುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ದೇವಾಲಯದಲ್ಲಿ ವಾರ್ಷಿಕ ಉತ್ಸವದ ಪ್ರಯುಕ್ತ ಅಲಂಕಾರ ಪೂಜೆ, ವಸಂತ ಪೂಜೆ, ರಂಗ ಪೂಜೆಯನ್ನು ನಡೆಸಲಾಯಿತು. ಇರುಬಳಕು, ತೂಚಂಬಲ್ಲಿ, ಸಹಸ್ರನಾಮ ಸೇರಿ ಇನ್ನಿತರ ಪೂಜೆಗಳನ್ನು ನಡೆಸಲಾಯಿತು. ಶಾಸಕರು ಹಾಗೂ ಸಿಎಂ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಈ ದೇವಸ್ಥಾನಕ್ಕೆ ಸುಮಾರು 3500 ವರ್ಷ ಇತಿಹಾಸವಿದ್ದು ಇದು ಇತಿಹಾಸ ಪ್ರಸಿದ್ಧವಾಗಿದೆ. ಈ ದುರ್ಗಾ ಪರಮೇಶ್ವರಿ ತಾಯಿಯು ಕಟೀಲು ದುರ್ಗಾ ಪರಮೇಶ್ವರನ್ನು ಬಿಟ್ಟರೆ ಇಲ್ಲೇ ಅತಿ ಹೆಚ್ಚು ಪ್ರಸಿದ್ಧವಾದದ್ದು.
ಈ ದುರ್ಗಾಪರಮೇಶ್ವರಿ ದೇವಿಯಲ್ಲಿ ಯಾರೇ ಏನೇನು ಬೇಡಿಕೊಂಡರೂ ಅವರ ಇಷ್ಟಾರ್ಥವನ್ನು ಸಿದ್ಧಿಗೊಳಿಸುವುದು ಈ ದುರ್ಗಾಪರಮೇಶ್ವರಿ ದೇವಿಯ ಒಂದು ಪ್ರಮುಖ ಗುಣವಾಗಿದೆ. ಬೆಳ್ಳೂರು ಗ್ರಾಮದ 7 ದಿನಗಳ ಉತ್ಸವಕ್ಕೆ ಸಂಭ್ರಮದ ತೆರೆ ಬಿದ್ದಿದೆ. ದುರ್ಗಾ ಪರಮೇಶ್ವರಿ ದೇವರ ಉತ್ಸವ ಕಂಡು ಭಕ್ತರು ಪುನೀತರಾದರು. ಅನುಕಾರಿಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಜಗಮಗಿಸುತ್ತಿರೋ ದೇವಾಲಯದ ಗರ್ಭಗುಡಿ, ಉತ್ಸವ ಮೂರ್ತಿಯನ್ನ ಹೊತ್ತು ನೃತ್ಯ, ಅವಭೃತ ಸ್ನಾನದ ಬಳಿಕ ದೇವತೆಯ ದರ್ಶನ. ಇದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ವಾರ್ಷಿಕ ಉತ್ಸವ. ಏಳು ದಿನಗಳ ಶ್ರೀ ದುರ್ಗಾ ಪರಮೇಶ್ವರಿ ಹಬ್ಬಕ್ಕೆ ತೆರೆ. ಸಾವಿರಾರು ಭಕ್ತಾದಿಗಳಿಂದ ದೇವರ ದರ್ಶನ. ಪ್ರತಿ ವರ್ಷದಂತೆ ಕಳೆದ 7 ದಿನಗಳಿಂದ ನಡೀತಾ ಇದ್ದ ಶ್ರೀ ದುರ್ಗಾ ಪರಮೇಶ್ವರಿ ದೇವರ ವಾರ್ಷಿಕ ಉತ್ಸವಕ್ಕೆ ತೆರೆ ಬಿದ್ದಿದೆ. ಸಂಪ್ರದಾಯದಂತೆ ಗ್ರಾಮದಲ್ಲಿರೋ ದೇವರ ಕೆರೆಯಲ್ಲಿ ದೇವತೆಯ ಅವಭೃತ ಸ್ನಾನದ ಬಳಿಕ ಉತ್ಸವ ಮೂರ್ತಿಯನ್ನ ಹೊತ್ತು ದೇವಾಲಯಕ್ಕೆ ಕರೆತರಲಾಯಿತು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ದೇವತೆ ದರ್ಶನ ಭಾಗ್ಯ ಕರುಣಿಸಿದರು. ಬಳಿಕ ಉತ್ಸವ ಮೂರ್ತಿಯನ್ನ ಹೊತ್ತವರು ದೇವಾಲಯಕ್ಕೆ ಆಗಮಿಸಿ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ದು ಅದ್ಭುತವಾಗಿತ್ತು. ಈ ಸುಂದರ ದೃಶ್ಯವನ್ನ ನೋಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ದೇವಾಲಯದಲ್ಲಿ ವಾರ್ಷಿಕ ಉತ್ಸವದ ಪ್ರಯುಕ್ತ ಅಲಂಕಾರ ಪೂಜೆ, ವಸಂತ ಪೂಜೆ, ರಂಗ ಪೂಜೆಯನ್ನು ನಡೆಸಲಾಯಿತು. ಇರುಬಳಕು, ತೂಚಂಬಲ್ಲಿ, ಸಹಸ್ರನಾಮ ಸೇರಿ ಇನ್ನಿತರ ಪೂಜೆಗಳನ್ನು ನಡೆಸಲಾಯಿತು. ಶಾಸಕರು ಹಾಗೂ ಸಿಎಂ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಈ ದೇವಸ್ಥಾನಕ್ಕೆ ಸುಮಾರು 3500 ವರ್ಷ ಇತಿಹಾಸವಿದ್ದು ಇದು ಇತಿಹಾಸ ಪ್ರಸಿದ್ಧವಾಗಿದೆ. ಈ ದುರ್ಗಾ ಪರಮೇಶ್ವರಿ ತಾಯಿಯು ಕಟೀಲು ದುರ್ಗಾ ಪರಮೇಶ್ವರನ್ನು ಬಿಟ್ಟರೆ ಇಲ್ಲೇ ಅತಿ ಹೆಚ್ಚು ಪ್ರಸಿದ್ಧವಾದದ್ದು. ಈ ದುರ್ಗಾ ಪರಮೇಶ್ವರಿ ದೇವಿಯಲ್ಲಿ ಯಾರೇ ಏನೇನು ಬೇಡಿಕೊಂಡರೂ ಅವರ ಇಷ್ಟಾರ್ಥವನ್ನು ಸಿದ್ಧಿಗೊಳಿಸುವುದು ಈ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಪ್ರಮುಖ ಗುಣವಾಗಿದೆ. ಬೆಳ್ಳೂರು ಗ್ರಾಮದ 7 ದಿನಗಳ ಉತ್ಸವಕ್ಕೆ ಸಂಭ್ರಮದ ತೆರೆ ಬಿದ್ದಿದೆ. ದುರ್ಗಾ ಪರಮೇಶ್ವರಿ ದೇವರ ಉತ್ಸವ ಕಂಡು ಭಕ್ತರು ಪುನೀತರಾದರು. ಅನುಕಾರಿಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಜಗಮಗಿಸುತ್ತಿರೋ ದೇವಾಲಯದ ಗರ್ಭಗುಡಿ, ಉತ್ಸವ ಮೂರ್ತಿಯನ್ನ ಹೊತ್ತು ನೃತ್ಯ, ಅವಭೃತ ಸ್ನಾನದ ಬಳಿಕ ದೇವತೆಯ ದರ್ಶನ. ಇದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ವಾರ್ಷಿಕ ಉತ್ಸವ. ಏಳು ದಿನಗಳ ಶ್ರೀ ದುರ್ಗಾ ಪರಮೇಶ್ವರಿ ಹಬ್ಬಕ್ಕೆ ತೆರೆ. ಸಾವಿರಾರು ಭಕ್ತಾದಿಗಳಿಂದ ದೇವರ ದರ್ಶನ. ಪ್ರತಿ ವರ್ಷದಂತೆ ಕಳೆದ 7 ದಿನಗಳಿಂದ ನಡೀತಾ ಇದ್ದ ಶ್ರೀ ದುರ್ಗಾ ಪರಮೇಶ್ವರಿ ದೇವರ ವಾರ್ಷಿಕ ಉತ್ಸವಕ್ಕೆ ತೆರೆ ಬಿದ್ದಿದೆ. ಸಂಪ್ರದಾಯದಂತೆ ಗ್ರಾಮದಲ್ಲಿರೋ ದೇವರ ಕೆರೆಯಲ್ಲಿ ದೇವತೆಯ ಅವಭೃತ ಸ್ನಾನದ ಬಳಿಕ ಉತ್ಸವ ಮೂರ್ತಿಯನ್ನ ಹೊತ್ತು ದೇವಾಲಯಕ್ಕೆ ಕರೆತರಲಾಯಿತು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ದೇವತೆ ದರ್ಶನ ಭಾಗ್ಯ ಕರುಣಿಸಿದರು. ಬಳಿಕ ಉತ್ಸವ ಮೂರ್ತಿಯನ್ನ ಹೊತ್ತವರು ದೇವಾಲಯಕ್ಕೆ ಆಗಮಿಸಿ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ದು ಅದ್ಭುತವಾಗಿತ್ತು. ಈ ಸುಂದರ ದೃಶ್ಯವನ್ನ ನೋಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ದೇವಾಲಯದಲ್ಲಿ ವಾರ್ಷಿಕ ಉತ್ಸವದ ಪ್ರಯುಕ್ತ ಅಲಂಕಾರ ಪೂಜೆ, ವಸಂತ ಪೂಜೆ, ರಂಗ ಪೂಜೆಯನ್ನು ನಡೆಸಲಾಯಿತು. ಇರುಬಳಕು, ತೂಚಂಬಲ್ಲಿ, ಸಹಸ್ರನಾಮ ಸೇರಿ ಇನ್ನಿತರ ಪೂಜೆಗಳನ್ನು ನಡೆಸಲಾಯಿತು.
ಶಾಸಕರು ಹಾಗೂ ಸಿಎಂ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಈ ದೇವಸ್ಥಾನಕ್ಕೆ ಸುಮಾರು 3500 ವರ್ಷ ಇತಿಹಾಸವಿದ್ದು ಇದು ಇತಿಹಾಸ ಪ್ರಸಿದ್ಧವಾಗಿದೆ. ಈ ದುರ್ಗಾ ಪರಮೇಶ್ವರಿ ತಾಯಿಯು ಕಟೀಲು ದುರ್ಗಾ ಪರಮೇಶ್ವರನ್ನು ಬಿಟ್ಟರೆ ಇಲ್ಲೇ ಅತಿ ಹೆಚ್ಚು ಪ್ರಸಿದ್ಧವಾದದ್ದು. ಈ ದುರ್ಗಾ ಪರಮೇಶ್ವರಿ ದೇವಿಯಲ್ಲಿ ಯಾರೇ ಏನೇನು ಬೇಡಿಕೊಂಡರೂ ಅವರ ಇಷ್ಟಾರ್ಥವನ್ನು ಸಿದ್ಧಿಗೊಳಿಸುವುದು ಈ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಪ್ರಮುಖ ಗುಣವಾಗಿದೆ. ಬೆಳ್ಳೂರು ಗ್ರಾಮದ 7 ದಿನಗಳ ಉತ್ಸವಕ್ಕೆ ಸಂಭ್ರಮದ ತೆರೆ ಬಿದ್ದಿದೆ. ದುರ್ಗಾ ಪರಮೇಶ್ವರಿ ದೇವರ ಉತ್ಸವ ಕಂಡು ಭಕ್ತರು ಪುನೀತರಾದರು. ಅನುಕಾರಿಯಪ್ಪ